ಹರೇ ರಾಮ. ಶುಭೋದಯ. ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧಿಯಾಗಿದೆ. ಈ ಮಂಕುತಿಮ್ಮನ ಕಗ್ಗವು ನಮ್ಮ ಭಜನಾ ಗುಂಪಿನ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಪ್ರತಿದಿನವೂ ನಮ್ಮ ಭಜನಾ ಗುಂಪಿನ ಹೆಮ್ಮೆಯ ಸದಸ್ಯರುಗಳು ಪ್ರತಿದಿನ ಕಗ್ಗದ ವಾಚನ ಮತ್ತು ವ್ಯಾಖ್ಯಾನವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಇಂತಹ ಸದಾವಕಾಶವನ್ನು ನೀಡುತ್ತಿರುವ ಭಜನಾ ಗುಂಪಿನ ನಿರ್ವಾಹಕರಾದ ಶ್ರೀಯುತ ಸುಬ್ರಾಯ ಹೆಗಡೆ ಸರ್ ಹಾಗೂ ಶ್ರೀಮತಿ ಲಲಿತಾ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಖ್ಯವಾಗಿ ಭಜನಾ ಗುಂಪನ್ನು ಹೆಮ್ಮೆಯಿಂದ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮುನ್ನಡೆಸುತ್ತಿರುವ ಶ್ರೀಮತಿ ಲತಾ ಜಗದೀಶ್ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮಂಕುತಿಮ್ಮನ ಕಗ್ಗದ ಕೊನೆಯ ಮುಕ್ತಕದ ಸುತ್ತಿನ ವಾಚನ ಮತ್ತು ವ್ಯಾಖ್ಯಾನವನ್ನು ಪ್ರಸ್ತುತಪಡಿಸಲಿದ್ದೇನೆ. ಈಗ ಮಂಕುತಿಮ್ಮನ ಕಗ್ಗದ ಮುಖ್ಯ ವಿಷಯಗಳನ್ನು ತಿಳಿಸುತ್ತಾ, ವಿಶಾಲವಾದ ಲೋಕಾನುಭವ, ಆಳವಾದ ಅಧ್ಯಯನ ಹಾಗೂ ನಿರಂತರ ಮಂಥನಗಳಿಂದ ಮಾನ್ಯ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗ ರೂಪದ ತತ್ವ ನವನೀತವನ್ನು ಕಡಿದಿಟ್ಟಿದ್ದಾರೆ. ಇದೊಂದು ದರ್ಶನಶಾಸ್ತ್ರವೂ ಹೌದು, ಸುಭಾಷಿತ ಗ್ರಂಥವೂ ಹೌದು. ವೇದಾಂತಗಳ ಸಾರ ಇಲ್ಲಿದೆ. ಮನಸ್ಸಿಗೆ ಮುದ ನೀಡುವಂತಹ ಕಾವ್ಯವೂ ಹೌದು. ನೊಂದ ಮನಸ್ಸಿಗೆ ಸಾಂತ್ವನ ದೊರೆತು ಬದುಕಿಗೊಂದು ಹೊಸ ಚೈತನ್ಯವನ್ನು ನೀಡುವಲ್ಲಿ ಈ ಕೃತಿಯು ಯಶ ಕಂಡಿದೆ. ಕವಿಯ ಕಾಲಾನಂತರವೂ ಹಸಿರಾಗಿ ಉಳಿದ ಮಹಾಕಾವ್ಯಗಳಲ್ಲಿ ಕಗ್ಗ ಪ್ರಮುಖವಾದುದು. ಬದುಕಿಗೊಂದು ಸಂಸ್ಕಾರವನ್ನು ಕೊಡುವಂತಹ ಕೃತಿ ಇದಾದುದರಿಂದ ಇಂದಿಗೂ ಜನಮಾನಸದಲ್ಲಿ ಅಚ್ಚೊತ್ತಿ ನಿಂತಿದೆ. ಜನರ ಮನದಲ್ಲಿ ಮನೆಗಳಲ್ಲಿ ದೀಪದಂತೆ ಬೆಳಕನ್ನು ನೀಡುತ್ತಾ ಮಂಕುತಿಮ್ಮನ ಕಗ್ಗ ಭಗವದ್ಗೀತೆಯ ಪಾವಿತ್ರತೆಯನ್ನು ಪಡೆದಿವೆ. ಇಂತಹ ಮಂಕುತಿಮ್ಮನ ಕಗ್ಗವು ಕನ್ನಡ ಭಾಷೆಯಲ್ಲಿ 20ನೇ ಶತಮಾನದಲ್ಲಿ ಹೊರಬಂದ ಸಾಹಿತ್ಯ ಕೃತಿಗಳಲ್ಲಿ ಕಗ್ಗದಷ್ಟು ವ್ಯಾಪಕ ಪ್ರಮಾಣದಲ್ಲಿ ಪ್ರಸರಣಗೊಂಡಿರುವ ರಚನೆ ಬೇರಾವುದಾದರೂ ಇರುವುದು ಸಂದೇಹಾಸ್ಪದ. ನನಗೆ ಕೊಟ್ಟಿರುವ ಕೊನೆಯ ಸುತ್ತಿನ ಮಂಕುತಿಮ್ಮನದ ಕಗ್ಗ ವಾಚನ ಮತ್ತು ವ್ಯಾಖ್ಯಾನವನ್ನು ಪ್ರಸ್ತುತಪಡಿಸಲಿದ್ದೇನೆ. ಹರಸುವುದೇನನೀಂ ವರವದನೆಂದರಿವೆ, ಸರಿಯಿಂದ ತೋರುವುದು ನಾಳೆ ಸರಿಯುವುದೇ. ಹರಸುವುದೇನನೀಂ ವರವದನೆಂದರಿವೆ, ಸರಿಯಿಂದ ತೋರುವುದು ನಾಳೆ ಸರಿಯುವುದೇ. ನಿರೂಪಿಸುವುದೆಂತು ಚಿರಕಾಲದೊಳ್ಳಿತನಿಂದು, ನಿರೂಪಿಸುವುದೆಂತು ಚಿರಕಾಲದೊಳ್ಳಿತನಿಂದು, ಅರಿವ ದೈವವೇ ಪುರಿಗೆ ಮಂಕುತಿಮ್ಮ. ಹರಸುವುದೇನನೀಂ ವರವದನೆಂದರಿವೆ, ಸರಿಯಿಂದ ತೋರುವುದು ನಾಳೆ ಸರಿಯುವುದೇ. ನಿರೂಪಿಸುವುದೆಂತು ಚಿರಕಾಲದೊಳ್ಳಿತನಿಂದು, ಅರಿವ ದೈವವೇ ಪುರಿಗೆ ಮಂಕುತಿಮ್ಮ. ಭಾವಾರ್ಥ: ನಮಗೆ ಬೇಕಾದ ವರವೇನೆಂಬುದೇ ಸರಿಯಾಗಿ ತಿಳಿಯದಿರುವಾಗ ನಾವು ದೇವರಲ್ಲಿ ಹರಕೆ ಹೊತ್ತುಕೊಳ್ಳುವುದಾದರೂ ಏನನ್ನು? ಇವತ್ತು ನಮಗೆ ಇದು ಸರಿಯೆಂದು ತೋರಿ ಒಂದು ಬೇಡಿಕೆಯನ್ನು ದೇವರ ಮುಂದಿಟ್ಟರೆ ನಾಳೆ ಅದು ಸರಿಯಾಗಿರುವುದೆಂದು ಭಾವಿಸಲಾದೀತೇನು? ಯಾವಾಗಲೂ ಒಳ್ಳೆಯದಾಗಲೆಂದು ಇವತ್ತು ಹೇಗೆ ನಿರೀಕ್ಷಿಸಲು ಸಾಧ್ಯ? ಇದಕ್ಕೆ ಇರುವ ಒಂದೇ ಒಂದು ಉಪಾಯ ಎಂದರೆ ಇವೆಲ್ಲವನ್ನು ತಿಳಿದಿರುವ ಆ ಭಗವಂತನೇ ನನ್ನನ್ನು ರಕ್ಷಿಸು, ನನಗೆ ಏನು ಬೇಕು ಎನ್ನುವುದು ನಿನಗೇ ಚೆನ್ನಾಗಿ ತಿಳಿದಿದೆ ಎಂದು ಬೇಡಿಕೋ. ಭಗವಂತ ಎಲ್ಲವನ್ನೂ ಬಲ್ಲವನು. ಅವನಲ್ಲಿ ನಾವು ಬೇಡಬೇಕಾದಿದ್ದು ಏನಿಲ್ಲ. ಎಲ್ಲವನ್ನೂ ಅರಿತ ಆ ದೈವ ರಕ್ಷಿಸು ಎಂದಷ್ಟೇ ಬೇಡಬೇಕು ಎಂದು ಮಾನ್ಯ DVಜಿಯವರು ಈ ಕಗ್ಗದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಧನ್ಯವಾದಗಳು.